ದೇವರಾಜ ಅರಸರವರಿಗೆ ನಾನು ಶಿಫಾರಸು ಮಾಡ್ತೀನಿ. ಅವರಿಗೆ ಮರಣೋತ್ತರ ಭಾರತ ರತ್ನ ಕೊಡಬೇಕು. ನಾನು ಕಳೆದ ಸಾರಿ ಎಲೆಕ್ಟ್ರಾನಿಕ್ ಸಿಟಿ ಅದನ್ನು ದೇವರಾಜ ಅರಸು ಎಲೆಕ್ಟ್ರಾನಿಕ್ ಸಿಟಿ ಇಡಬೇಕು ಅಂತ ಹೇಳಿದ್ದೆ. ಆ ಕೆಲಸ ಈಗ ಪ್ರಾಸೆಸ್ ಅದನ್ನ ದೇವರಾಜ ಅರಸು ಎಲೆಕ್ಟ್ರಾನಿಕ್ ಸಿಟಿ ಅಂತೇಳಿ ನಾಮಕರಣ ಮಾಡ್ತೀವಿ. ದೇವರಾಜ ಅರಸು ಅವರು ಬಹಳ ಮುಖ್ಯವಾಗಿ ಮಾಡಿದಂತ ಕೆಲಸ ಏನಪ್ಪಾ ಅಂತಂದ್ರೆ ಕರ್ನಾಟಕ ಏಕೀಕರಣ ನವೆಂಬರ್ 1, 1956 ಇಸ್ವಿನಲ್ಲಾಯಿತು. ಅಲ್ಲಿವರೆಗೆ ಮೈಸೂರು ರಾಜ್ಯ ಅಂತ ಕರೀತಾ ಇದ್ರು ಕರ್ನಾಟಕ. ಆದರೆ ಏಕೀಕರಣ 1956 ನವೆಂಬರ್ 1ನೇ ತಾರೀಕು ಆದರೂ ಕೂಡ ಕರ್ನಾಟಕ ಅಂತ ಆಗಿಲ್ಲ, ಮೈಸೂರು ರಾಜ್ಯ ಅಂತಲೇ ಇತ್ತು. ಕರ್ನಾಟಕ ಅಂತೇಳಿ ನಾಮಕರಣ ಮಾಡಿದವರು ದೇವರಾಜ ಅರಸರವರು 1956